ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಆದೂರ್ ಚಂದ್ರು. ದೇವನಹಳ್ಳಿಯ ಚನ್ನರಾಯಪಟ್ಟಣ ಭಾಗದಲ್ಲಿ ಹೊತ್ತಿಕೊಂಡಿದ್ದಂಥ ಕಿಚ್ಚು ಆರುವ ಮುನ್ನವೇ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಸರ್ಜಾಪುರ ಭಾಗದಲ್ಲಿ ರೈತರ ಹೋರಾಟದ ಕಿಚ್ಚು ಹೊತ್ತಿಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ, ಸರ್ಜಾಪುರ ಭಾಗದ ಫಲವತ್ತಾದ 2100 ಎಕರೆಗೂ ಅಧಿಕ ಜಮೀನನ್ನು KDB ಇವತ್ತು ಭೂಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಹೊರಟಿದೆ. ವಿಶೇಷವಾಗಿ ಸರ್ಜಾಪುರ ಭಾಗದಲ್ಲಿ ಯಥೇಚ್ಛವಾಗಿ ರೇಷ್ಮೆಯನ್ನು ಬೆಳೆಯಲಾಗ್ತದೆ. ಅದು ಕೂಡ ಬ್ರೀಡ್ ಮಾಡ್ತಕ್ಕಂತಹ, ಸಂತಾನೋತ್ಪತ್ತಿ ಮಾಡ್ತಕ್ಕಂತಹ ರೇಷ್ಮೆಯನ್ನು ಬೆಳೆಯುವಂಥದ್ದು ಅಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಜೊತೆಗೆ ಅಲ್ಲಿ ಸೊಪ್ಪು, ತರಕಾರಿ ಸೇರಿದಂತೆ ರಾಗಿಯನ್ನು ಕೂಡ ಯಥೇಚ್ಛವಾಗಿ ಬೆಳೆಯಲಾಗ್ತಾ ಇದೆ. ಹಾಗಾಗಿ ಅಲ್ಲಿನ ಭಾಗದ ಸರ್ಜಾಪುರ ಹೋಬಳಿಯ ಭಾಗದ ರೈತರೆಲ್ಲರೂ ಕೂಡ ಕೃಷಿಯನ್ನು ನಂಬಿಕೊಂಡು, ತೋಟಗಾರಿಕೆ ಬೆಳೆಗಳನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರುವಂಥದ್ದು. ಸೊ ಅಲ್ಲಿನ ಜನರಿಗೆ ಇವತ್ತು KDB ದುಸ್ವಪ್ನವಾಗಿ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ರೈತರ ವಿರೋಧ ಇದ್ದರೂ ಕೂಡ ವ್ಯಾಪಕವಾಗಿ ಅಲ್ಲಿನ ರೈತರು ಭೂಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದರೂ ಕೂಡ KDB ಅಧಿಕಾರಿಗಳು ಯಾವುದೇ ರೀತಿ ಸೊಪ್ಪಾಗ್ತಾ ಇಲ್ಲ. ಸರ್ಕಾರ ಕೂಡ ರೈತರ ಒಂದು ಅಹವಾಲಿದೆ, ಮನವಿ ಇದೆ, ಅದನ್ನು ಸರ್ಕಾರ ಕೂಡ ಕೇಳ್ತಾ ಇಲ್ಲ ಅಂತೇಳಿ ಆಕ್ರೋಶಗೊಂಡಂಥ ರೈತರು ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಕಳೆದ 6 ತಿಂಗಳಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸಿ ರಾಜ್ಯ ಸರ್ಕಾರ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದರು. ಜೊತೆಗೆ ಸರ್ಜಾಪುರದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿ ಕೂಡ ಸರ್ಕಾರದ ಗಮನ ಸೆಳೆಯುವಂಥದ್ದು, ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಅದ್ಯಾವುದು ಕೂಡ ಸಫಲ ಆಗದೇ ಇರೋದ್ರಿಂದ ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಆನೇಕಲ್ ಪಟ್ಟಣದಲ್ಲಿರ್ತಕ್ಕಂತಹ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದರು. ಅದು ಉಗ್ರ ಸ್ವರೂಪವನ್ನು ಪಡೆದುಕೊಂಡು ಪೊಲೀಸರ ವಿರುದ್ಧ ಕೂಡ ತಿರುಗಿ. ಯಾಕೆ ಅಂತ ಹೇಳಿದ್ರೆ, ಆನೇಕಲ್ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಸಿದಂತಹ ಪ್ರತಿಭಟನಾಕಾರರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂಥ ರೈತರು ತಾಲೂಕು ಕಚೇರಿಗೆ ನುಗ್ಗಲಿಕ್ಕೆ ಪ್ರಯತ್ನಪಟ್ಟ ಸಂದರ್ಭದಲ್ಲಿ ಪೊಲೀಸರು ಅಡ್ಡಗಡ್ತಾರೆ. ಪೊಲೀಸರ ವಿರುದ್ಧ ಆಕ್ರೋಶ ಸ್ಫೋಟಗೊಳ್ಳುತ್ತದೆ. ಪ್ರತಿಭಟನಾಕಾರರು ತಾಲೂಕು ಕಚೇರಿಯ ಗೇಟನ್ನು ಮುರಿದು ಒಳನುಗ್ಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಪ್ರತಿಭಟನಾಕಾರರು ಹೇಳುವಂಥದ್ದಿಷ್ಟೇ, ದಶಕಗಳಿಂದ ನಮ್ಮ ಪೂರ್ವಿಕರು ಆಸ್ತಿಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಯಾವುದೇ ರೀತಿ ಲ್ಯಾಂಡ್ ಮಾಫಿಯಾಗೆ ಬಗ್ಗದೆ ದುಡಿಮೆ ಮಾಡಿಕೊಂಡು, ಕೃಷಿ ಮಾಡಿಕೊಂಡು ಇಡೀ ಕುಟುಂಬವನ್ನು ಸಲಹುವಂಥ ರೀತಿಯಲ್ಲಿ ನಮ್ಮನ್ನು ಬೆಳೆಸಿದ್ದಾರೆ. ಇವತ್ತು ಆ ಜಮೀನನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ. ಯಾವುದೇ ಕಾರಣಕ್ಕೂ ನಾವು ಸರ್ಕಾರ ಏನು ಮುಂದಡಿ ಇಟ್ಟಿದೆ, KDB ಮೂಲಕ ಭೂಸ್ವಾಧೀನ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೆ. ಇದು ಒಂದು ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಅನ್ನೋ ರೀತಿಯಲ್ಲಿ ನಮಗೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಆನೇಕಲ್ ತಾಲೂಕಿನಲ್ಲಿ ದೊಡ್ಡ ಪ್ರೆಸ್ಟೇಜ್ ಇರ್ಬೋದು, ಬೇರೆ ಬೇರೆ ನಂಬಿಯಾರಿ ಇರ್ಬೋದು, ಈ ಥರದ್ದು ಸರ್ಜಾಪುರ ಭಾಗದಲ್ಲಿ ಸುಮಾರು 200-300 ಎಕರೆ ಮತ್ತು ಇನ್ಫೋಸಿಸ್ ಅವರು ಕೂಡ 200-300 ಎಕರೆ ಜಮೀನುಗಳನ್ನು ಪಡೆದುಕೊಂಡಿದ್ದಾರೆ. ಆ ಪ್ರದೇಶವನ್ನು ಬಿಟ್ಟು ರೈತರು ಉಳುಮೆ ಮಾಡ್ತಿರ್ತಕ್ಕಂಥ, ರೈತರು ಕೃಷಿ ಮಾಡ್ತಕ್ಕಂಥ ಒಂದೆರಡು ಎಕರೆ ಇಟ್ಕೊಂಡಿರ್ತಕ್ಕಂಥ ಕುಟುಂಬಗಳನ್ನು ಇವತ್ತು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಒಂದು KDB ಭೂಸ್ವಾಧೀನವನ್ನು ಒಪ್ಪೋದಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಒಪ್ಪಿಗೆ ಇಲ್ಲ. ಹಾಗಾಗಿ ಸರ್ಕಾರ ಇವತ್ತೇನು ಒತ್ತಾಯಪೂರ್ವಕವಾಗಿ, ದೌರ್ಜನ್ಯಯುತವಾಗಿ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು, ನಾವು ಯಾವುದೇ ಕಾರಣಕ್ಕೂ ತಮ್ಮ ಜಮೀನುಗಳನ್ನು, ಫಲವತ್ತಾದ ಜಮೀನುಗಳನ್ನು ನಾವು ಬಿಡೋದಿಲ್ಲ ಭೂಸ್ವಾಧೀನ ಮಾಡಲಿಕ್ಕೆ ಅಂತ ಹೇಳಿದ್ರು ಕೂಡ ಈಗಾಗಲೇ ಕಳೆದ 6 ತಿಂಗಳಿಂದ ಭೂಸ್ವಾಧೀನ 4-1 ನೋಟಿಸನ್ನು ನೀಡಲಾಗಿದೆ. ಅದಾದ ಬಳಿಕ 2ನೇ ಹಂತದಲ್ಲಿ 6-1 ಅಂತಂದರೆ ಭೂಸ್ವಾಧೀನಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಕೂಡ 2ನೇ ಹಂತದ ನೋಟಿಸನ್ನು ಜಾರಿ ಮಾಡಲಾಗಿದೆ. ಇದರ ವಿರುದ್ಧವಾಗಿ ರೈತರು ಕೂಡ ರಾಜ್ಯ ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಅಲ್ಲಿ ಕೂಡ ಸ್ಟೇ ಇದೆ. ಜೊತೆಗೆ ಸರ್ಕಾರದ ಗಮನ ಸೆಳೆಯುವಂತಹ ಕೈಗಾರಿಕಾ ಸಚಿವರು ಯಾರಿದ್ದಾರೆ, ಸೊ ಅವರನ್ನು ಕೂಡ ಭೇಟಿ ಮಾಡಿ ತಮ್ಮ ಅಹವಾಲನ್ನು ಹೇಳಿದ್ದಾರೆ. ಆದರೆ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ರವರು ಯಾವುದೇ ಕಾರಣಕ್ಕೂ ಈ ಒಂದು ಸ್ವಿಫ್ಟ್ ಸಿಟಿ ಅಂತ ಏನು ಯೋಜನೆಯನ್ನು ರೂಪುಗೊಳಿಸಿದ್ದಾರೆ, ಸುಮಾರು 2100 ಎಕರೆ ರೈತರ ಜಮೀನುಗಳಲ್ಲಿ ನಾವು ದೊಡ್ಡ ಮಟ್ಟದ ಕೈಗಾರಿಕೆಗಳಿಗೆ ಜಮೀನನ್ನು ಕೊಡಬೇಕಾಗ್ತದೆ ಮತ್ತು ಕೈಗಾರಿಕೆಗಳನ್ನ ಮಾಡಬೇಕಾಗ್ತದೆ ಅಂತೇಳಿ ಇವತ್ತೇನು ಅವರು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಇದು ರೈತರ ಕುಟುಂಬಗಳಿಗೆ ಈ ಮಾರ್ಗವಾಗಿ ಪರಿಣಮಿಸಲಿದೆ. ಯಾಕೆ ಅಂತ ಹೇಳಿದ್ರೆ, ಸರ್ಜಾಪುರ ಭಾಗದಲ್ಲಿರ್ತಕ್ಕಂಥ ಸಾವಿರಾರು ಜನ ರೈತರೇನಿದ್ದಾರೆ ಅವರೆಲ್ಲರೂ ಕೂಡ ಕೃಷಿಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ರಾಗಿ ಬೆಳೆ ಇರ್ಬೋದು, ಸೊಪ್ಪು, ತರಕಾರಿ, ಮತ್ತು ರಾಜ್ಯದ ರಾಜಧಾನಿಗೆ ಆನೇಕಲ್ ತಾಲೂಕಿನಿಂದಲೇ ಸೊಪ್ಪು ಮತ್ತು ತರಕಾರಿಯನ್ನು ಸಪ್ಲೈ ಮಾಡುವಂಥದ್ದು. AC ಯಲ್ಲಿ ಕುಳಿತು ಜನಪ್ರತಿನಿಧಿಗಳಿರ್ಬೋದು ಮತ್ತು ಜನ ಇರ್ಬೋದು, ಬೇರೆ ಬೇರೆ IT-BT ಸಿಟಿ ಜನ ಇರ್ಬೋದು, ಅವರೆಲ್ಲ ಆರಾಮಾಗಿ ಇವತ್ತು ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಅಂತಂದರೆ ಬಡವ ಆದಂತಹ ರೈತ ಇವತ್ತು ದುಡಿಮೆ ಮಾಡಿ ಎಲ್ಲ ರಾಜ್ಯದ ಜನರಿಗೆ ಅನ್ನವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆದರೆ ರಾಜ್ಯ ಸರ್ಕಾರ ಅನ್ನದಾತನ ಬೆನ್ನನ್ನು ಮುರಿಯುವಂಥ ಒಂದು ಪ್ರಯತ್ನ ಇದಾಗಿದೆ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಸಫಲ ಆಗಬಾರ್ದು. ನಾವು ವಿಶೇಷವಾಗಿ ಸರ್ಜಾಪುರ ಭಾಗದ ರೈತರು 1 ಅಡಿ ಭೂಮಿಯನ್ನು ಕೂಡ KDB ಭೂಸ್ವಾಧೀನ ಮಾಡಲಿಕ್ಕೆ ಬಿಡೋದಿಲ್ಲ. ನಮ್ಮ ಪ್ರಾಣ ಹೋದರೂ ಸರಿ, ನಮ್ಮ ಸಮಾಧಿ ಮೇಲೆ ನೀವು ಸೌಧ ಕಟ್ಟಲಿಕ್ಕೆ ಬರಬೇಡಿ. ಈ ಒಂದು ಸಂದೇಶವನ್ನು ಇವತ್ತು ಸಾರಲಿಕ್ಕೆ ಆನೇಕಲ್ ಪಟ್ಟಣದ ತಾಲೂಕು ಕಚೇರಿ, ತಹಶೀಲ್ದಾರ್ ಅವರ ಕಚೇರಿಗೆ ಇವತ್ತು ಮುತ್ತಿಗೆ ಹಾಕಿದ್ದು
KDB ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಕದಲೋದಿಲ್ಲ ಅಂತೇಳಿ ಇವತ್ತು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಒಂದು ವೇಳೆ KDB ಅಧಿಕಾರಿಗಳು ಬರದೇ ಹೋದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿನ ಆನೇಕಲ್ ಭಾಗದ, ವಿಶೇಷವಾಗಿ ಸರ್ಜಾಪುರ ಹೋಬಳಿ ಭಾಗದ ರೈತರು ಹೇಳುವಂಥದ್ದು, ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿಗಳನ್ನು ನೀವು ಬರಡು ಭೂಮಿ ಅಂತ ಹೇಳಿ ಏನು ಇವತ್ತು ಭೂಸ್ವಾಧೀನ ಮಾಡಲಿಕ್ಕೆ ಹೊರಟಿದ್ದಾರೆ, ಅದೆಲ್ಲವೂ ಕೂಡ ಫಲವತ್ತಾದ ಭೂಮಿ. ನಾವು ನಿಮ್ಮಲ್ಲಿ ಕೇಳುವಂಥದ್ದು, ಒಂದು ಜಂಟಿ ಸರ್ವೆ ನಡೆಸಿ, ರೈತರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಲಿ. ಎಲ್ಲಿ ಬರಡು ಭೂಮಿ ಇದೆ, ಯಾವ ಭೂಮಿಯಲ್ಲಿ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದೇ ಅದನ್ನು ನೀವು ಪಡೆದುಕೊಳ್ಳಿ. ಆದರೆ ಫಲವತ್ತಾದ ಭೂಮಿಯನ್ನು ಇವತ್ತು ನಾವೇನು ಬದುಕನ್ನು ಕಟ್ಕೊಂಡಿದ್ದೀವಿ, ರೇಷ್ಮೆ ಇರ್ಬೋದು, ತರಕಾರಿ ಇರ್ಬೋದು, ರಾಗಿ ಬೆಳೀತಾ ಇದ್ದೀವಿ, ವರ್ಷಕ್ಕೆ 3 ಬೆಳೆಯನ್ನು ಬೆಳಿತೀವಿ. ಇಂತಹ ಫಲವತ್ತಾದ ಭೂಮಿಯನ್ನು ನೀವು ಕೈಗಾರಿಕೆಗಳಿಗೆ ಕೊಡಲಿಕ್ಕೆ ಹೊರಟಿರುವಂಥದ್ದು ಅತ್ಯಂತ ದುರಂತ. ಇದು ರೈತರ ಕುಟುಂಬಗಳಿಗೆ ಮಾರಕ, ವಿಶೇಷವಾಗಿ ಆನೇಕಲ್ ತಾಲೂಕಿನ ರೈತರ ಕುಟುಂಬಗಳಿಗೆ ಮಾರಕ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯನ್ನು ತಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಇದನ್ನು ಕೈ ಬಿಡಬೇಕು. ಚನ್ನರಾಯಪಟ್ಟಣ ರೈತರಿಗೆ ಯಾವ ರೀತಿ ನೀವು ಭರವಸೆಯನ್ನು ಕೊಟ್ಟರಿ, ಅಲ್ಲಿನ ಒಂದು ಭೂಸ್ವಾಧೀನ ಯೋಜನೆಯನ್ನು ಕೈ ಬಿಡ್ತೀನಿ ಅಂತ, ಅದೇ ರೀತಿ ಇಲ್ಲಿ ಕೂಡ KDB ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರ ಮತ್ತು ಸಂಬಂಧಪಟ್ಟ ಸಚಿವರು ಈ ಒಂದು ಯೋಜನೆಯನ್ನು ಕೈ ಬಿಡಬೇಕು ಅಂತೇಳಿ ಒಕ್ಕೂರಲ ಒಂದು ಆಗ್ರಹವನ್ನು ಮಾಡಿರುವಂಥದ್ದು. ನಮಗೆ ಅಲ್ಪ ಸ್ವಲ್ಪ ಜಮೀನು ಐತೆ, ಆ ಜಮೀನು ನಂಬ್ಕೊಂಡಿದ್ದೀವಿ ಸರ್. ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಜಮೀನು ಬೇಕು ಅಂತ ನಾವು ಇಟ್ಕೊಂಡಿದ್ರೆ ಅದನ್ನು ಸರ್ಕಾರದವರು ನಮ್ಗೆ ಬೇಕು, ನಮ್ಗೆ ಕಾಸು ಕೊಡ್ತೀವಿ ಅಂದರೆ ನಾವು ಅದರಲ್ಲಿ ರಾಗಿ ಬೆಳೆಯೋದು, ಏನಾದರೂ ಕಂಬಳಿ ಕಡ್ಡಿ ಕೂಡ ಅದು ಮೇಯಿಸೋದು, ಜೀವನ ಮಾಡ್ತಾ ಇದ್ದೀವಿ. ಅದನ್ನು ಕೊಟ್ಬಿಟ್ಟು ನಾವು ಏನು ಮಾಡೋದು? ಅದನ್ನೇ ಅದು ನಾವು ಕೊಡೋದಿಲ್ಲ. ನಮ್ಗಿಷ್ಟ ಇಲ್ಲ. ನಮ್ಗಿಷ್ಟ ಇದ್ದರೆ ನಾವು ಕೊಡಬೇಕು. ನಮ್ಗಿಷ್ಟ ಇಲ್ಲದಿದ್ದರೆ ಯಾಕೆ ಕೇಳಬೇಕು ಅವರು? ನಮ್ಗೆ ಕೊಡೋದಕ್ಕೆ ಇಷ್ಟ ಇಲ್ಲ ಸರ್. ಅದನ್ನೇ ಉಳಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಸರ್. ಬೇಡ ಅಂದ್ರೆ ಅಕ್ವೇಷನ್ ಮಾಡ್ತಾ ಇದ್ದಾರಾ? ಬೇಡ ಅಂತ ಸರ್, ನಾವು ಕೊಡೋದಿಲ್ಲ. ಅವ್ರು ಕೇಳ್ತಾ ಇದ್ದಾರೆ ಹಣ ಕೊಡ್ತೀವಿ ಅಂತ. ನಮ್ಗೆ ಅವ್ರ ಹಣ ಬೇಡ, ನಮ್ಮ ಭೂಮಿನೇ ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ಹಳ್ಳಿ ಅಂದೇನಹಳ್ಳಿ ಮತ್ತೆ ಸಮನಹಳ್ಳಿ 2 ಊರುಗಳ ಮೇಲೆ ಸುಮಾರು 650 ಎಕರೆಗೆ ಬಂದಿದೆ ನಮಗೆ ನೋಟಿಸು. ನಾವು ಆವಾಗಲೇ ಕಾನೂನಾತ್ಮಕವಾಗಿ ಹೋರಾಡ್ತಾ ಇದ್ವಿ. ಕೋರ್ಟಲ್ಲಿ ಕೇಸ್ ಆಗಿದೆ, ಸ್ಟೇ ಬಂದಿದೆ. ಅದಲ್ಲದೆ ನಾವು ಮೊದಲನೇದಾಗಿ ಸರ್ಜಾಪುರದಲ್ಲಿ ಚಳುವಳಿ ಮಾಡಿದ್ವಿ. ಆಗ ಬಂದರು ನಮ್ಮ ಶಿವಣ್ಣನವ್ರು ಬಂದರು. ನಾನು ಕಾನೂನಾತ್ಮಕವಾಗಿ ನಿಮಗೆ ಏನು ಸಹಾಯ ಬೇಕೋ ಅದೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿಗೆ ಅದು ಮುಕ್ತಾಯ. ನೆಕ್ಸ್ಟ್ ಏನು ಸ್ಟೆಪ್ ತಗೊಂಡಿಲ್ಲ. 2ನೇದಾಗಿ ದೊಮ್ಸಂದ್ರ ಕ್ರಾಸ್ ಸರ್ಕಲ್ ಜಾಮ್ ಮಾಡಿಸಿದ್ವಿ, ಅಲ್ಲಿಗೂ ಬಂದ್ರು, ಅಲ್ಲೂ ಹೇಳಿದ್ರು. ಅಲ್ಲಿಂದ ಮುಂದೆ ಏನು ನಡೀಲಿಲ್ಲ. 3ನೇದಾಗಿ ನಾವು ಫ್ರೀಡಮ್ ಪಾರ್ಕ್ ಬೈಕ್ ರ್ಯಾಲಿ ಮಾಡಿದ್ವಿ. ಎಷ್ಟು ಹಳ್ಳಿಗಳು, 11 ಹಳ್ಳಿಗಳ ಜನಗಳು ಸೇರ್ಕೊಂಡು ಸುತ್ತಮುತ್ತಲಿನ ಮುತ್ತಾನಲ್ಲೂರು, ಅಂದೇನಹಳ್ಳಿ, ಯಮರೆ ಪಂಚಾಯಿತಿ ಹಳ್ಳಿಗಳೆಲ್ಲ ಸೇರಿ ನಾವೆಲ್ಲ ಸೇರಿ ಫ್ರೀಡಮ್ ಪಾರ್ಕ್ಗೆ ಬೈಕ್ ರ್ಯಾಲಿ ಎಲ್ಲ ಹೋದ್ವಿ. ಹೆಣ್ಣು ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲ ಸೇರ್ಕೊಂಡು ಹೋದ್ವಿ. ಅಲ್ಲಿಗೆ ಎಲ್ಲಾರನ್ನೂ ಕರ್ಸಿದ್ವಿ. ಶಿವಣ್ಣ ಅವ್ರು ಬಂದಿದ್ರು, DC ಬಂದಿದ್ರು, KDB ಆಫೀಸರ್ ಬಂದಿದ್ರು, ಎಲ್ಲ ಬಂದಿದ್ರು. ಏನು ಅವರು ಅಷ್ಟೇ ಜಂಟಿ ಸರ್ವೆ ಮಾಡಿ ಅಂತ ಹೇಳಿದ್ವಿ. ಜಂಟಿ ಸರ್ವೆನೂ ಮಾಡಲಿಲ್ಲ, ಏನೂ ಇಲ್ಲ. ಡೇಟ್ ಕೊಟ್ಟಿದ್ರು, ಬರಲೂ ಇಲ್ಲ. ಮುಂದೆ ಹಾಕ್ತಾನೆ ಇದ್ರೆ ಎಷ್ಟು ಅಂತ ಹೋರಾಡೋದು? ನಮ್ಮ ಭೂಮಿಗೋಸ್ಕರ ನಾವು ಎಷ್ಟು ಅಂತ ಹೋರಾಡೋದು ಹೇಳಿ? ನಮ್ದೇನು ಫಲವತ್ತತೆ ಇಲ್ಲದೆ ಇರೋ ಭೂಮಿನ ಬನ್ನಿ ನೋಡಿ. 1 ಎಕರೆ ಎಲ್ಲಾದ್ರೂ ಖಾಲಿ ಇದ್ರೆ ಹೇಳಿ. ಯಾರಾದ್ರೂ ಕೊಡಲ್ಲ ಅಂತ ಹೇಳೋದಕ್ಕೆ, ಅವ್ರು ತಗೊಳ್ಳೋದಕ್ಕೆ ಅವ್ರು ಯಾರು? ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಹೋರಾಟದ ಹೆಸರೇ ನಮ್ಮ ಭೂಮಿ ನಮ್ಮ ಹಕ್ಕು. ಅದ್ರ ಪ್ರಕಾರನೇ ನಾವು ಹೋರಾಟ ಮಾಡ್ತಾ ಇದೀವಿ. ಈಗ ನಾವು ಅವ್ರು ಕೊಡಲ್ಲ, ಅವ್ರು ಬಿಡಲ್ಲ ಅಂದ್ರೆ ಅವ್ರು ಯಾರು ಬಿಡೋದಕ್ಕೆ? ನಮ್ಮ ಅಪ್ಪನ ಜಮೀನು, ನಮ್ಮ ತಾತನ ಜಮೀನು. ಎಷ್ಟೇ ಕಷ್ಟ ಬಂದ್ರು ನಾವು ಕಷ್ಟಪಟ್ಟು ಉಳುಮೆ ಮಾಡಿ ನಮ್ಮ ಅಪ್ಪ ಅಮ್ಮ ಅಂದಿರು ನಮ್ಮನ್ನ ಬೆಳೆಸಿದ್ದಾರೆ, ನಮ್ಗೆ ಮದ್ವೆ ಮಾಡಿದ್ದಾರೆ. ಇದು ನಮ್ಮ ತಾಕತ್ತು. ಇವತ್ತು ಯಾವುದೇ ರಾಜಕಾರಣ ಇಲ್ಲ ಅಂದ್ರೆ ದೇಶ ನಡೆಯುತ್ತೆ? ನೀವು ಹೇಳಿ, ರೈತ ಇಲ್ಲ ಅಂದ್ರೆ ದೇಶ ನಡೀಲಿಕ್ಕೆ ಆಗುತ್ತಾ? ರೈತ ಇಲ್ಲ ಅಂದ್ರೆ ಊಟ ಇಲ್ಲ. ಯಾವುದೇ ಸರ್ಕಾರಗಳಿಗಾಗಿ ನಾನು ಹೇಳೋದು ಇಷ್ಟೇ, ರೈತನ ತಂಟೆಗೆ ಬಂದ್ರೆ ಇವತ್ತು ಏನ್ ನೋಡ್ತಿದ್ದೀರ? ನಮ್ಮ ತಾಯಂದಿರ ಒಗ್ಗಟ್ಟು. ಗಂಡಸರು ಬರಲ್ಲ, ಹೆಂಗಸರು ಬರ್ತೀವಿ ಹೊರಗಡೆಗೆ. ಮನೆಯಿಂದ ಒಬ್ಬೊಬ್ಬರು ತಾಯಂದಿರು ಬರ್ತಾರೆ. ತಡಿಲಿಕ್ಕೆ ಆಗುತ್ತೆ ಅವ್ರ ಕೈಯಲ್ಲಿ? ಆಗಲ್ಲ. ಇವತ್ತು ರೈತ ಇಲ್ಲ ಅಂದ್ರೆ ನೋ ಫ್ಯೂಚರ್. ಬರ್ದಿಟ್ಕೊಳ್ಳಿ. ಏನ್ ಬಂದಿದೆ ಇವತ್ತು ಕೆಲ್ಸಗಳು ಹೋಗ್ಬೋದು, ನೀವು ತಿಳ್ಕೊಳ್ಳಿ. ಅದೇ ರೈತನ ಕೆಲ್ಸ ಹೋಗ್ಲಿಕ್ಕೆ ಆಗುತ್ತಾ? ಕೆಲ್ಸ ಹೋಯ್ತು ಅಂದ್ರೆ ಯಾರ ಈಗ IT-BT ಅಲ್ಲಿ ಇದಾರಲ್ವಾ, ಅವ್ರು ನಮ್ಮ ಗದ್ದೆಗಳು ಬರ್ಬೇಕು, ನಮ್ಮ ಕೈ ಕೆಳಗಡೆ ಕೆಲಸ ಮಾಡ್ಬೇಕು. ಅದು ನಮ್ಮ ತಾಕತ್ತು. ರೈತನ್ಗೆ ಉಟ್ಕೊಂಡಿದ್ಯಾ? ಆಗುತ್ತಾ? ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತಾ ರೈತನ ಬದಲು? ಅವ್ರಿಗೆ ಏನಂದ್ರೆ ಬರಡು ಭೂಮಿ ಅಂತ ಹೇಳ್ತಾರೆ. ಪಾಪ ಬರಡು ಭೂಮಿ ಅಂದ್ರೆ ಏನು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರಡು ಭೂಮಿ ಅಂದ್ರೆ ಆ ಭೂಮಿಯಲ್ಲಿ ಹುಲ್ಲು ಸಹ ಬೆಳೆಯೋದಿಲ್ಲ, ಅಂತದ್ದು ಬರಡು ಭೂಮಿ. ಈಗ ನಾವು ನಮ್ಮ ಊರುಗಳಲ್ಲಿ ಏನೀಗ ಅಕ್ವಿಸೇಷನ್ ಆಗಿದೆ, ಅಷ್ಟು ಊರುಗಳಲ್ಲಿ ನಾವು ಬೆಳೀತಾ ಇರೋ ಬೆಳೆ
ಇವತ್ತು ಬೆಂಗಳೂರಲ್ಲಿ ಕುತ್ಕೊಂಡು ತಿಂತಿದ್ದಾರೆ. ಸಿರಿಧಾನ್ಯಗಳು ಎಲ್ಲಿಂದ ಬರುತ್ತೆ? ಸಿರಿಧಾನ್ಯಗಳು ನಾವು ಬೆಳಿಬೇಕು. ಸಿರಿಧಾನ್ಯಗಳು ಆಗ ಬರುತ್ತೆ. ಸಿರಿಧಾನ್ಯಗಳು ನಮಗೆ ನಮ್ಮ ಕೆರೆ ನೋಡಿ, ನಾವು ಕೆರೆ ನೀರು ಕುಡಿದು ಹಾಳಾಗಿ ಹೋಗ್ಬೇಕು. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಗಳು ಕೊಡ್ಲಿಕ್ಕೆ ನಾವು ಇಲ್ದಿರ ಟೆಂಟ್ ಅಲ್ಲಿ ಕುತ್ಕೊಳ್ತಾ ಇದೀವಿ. ಇವತ್ತು 44ನೇ ದಿನ ಧರಣಿ ಸ್ಥಳದಲ್ಲಿ ಕೂತಿದೀವಿ. ಯಾವೊಬ್ಬ ಮಂತ್ರಿಗಳು ಆಗ್ಲಿ ಯಾರೇ ಆಗ್ಲಿ ನಮ್ಮನ್ನ ನೋಡ್ಲಿಕ್ಕೆ ಬಂದಿಲ್ಲ ನಮ್ಮ ಕಷ್ಟನ. ಆದೂರ್ ಚಂದ್ರು, ನ್ಯೂಸ್ 18 ಆನೇಕಲ್.